ನದಿಗಳು ಉಕ್ಕಿ ಹರಿಯುತ್ತಿದೆ, ಸಮುದ್ರವು ಮುನಿದಂತೆ ಕಾಣಿಸುತ್ತಿದೆ. ಆಸರೆಯಾಗಿದ್ದಂಥ ಸೂರುಗಳು ಪ್ರವಾಹದ ಹೊಡೆತಕ್ಕೆ ಕಣ್ಣ ಮುಂದೆಯೇ ನೆಲಕಚ್ಚುತ್ತಾ ಇದೆ. ಹೊಲ ಗದ್ದೆಗಳು ನೆರೆ ನೀರಿನಲ್ಲಿ ಮರೆಯಾಗಿವೆ. ಕಣ್ಣಾಯಿಸಿದಲ್ಲೆಲ್ಲ ಸಂಕಷ್ಟದ ಸರಮಾಲಿಗಳೇ ಸಾಕ್ಷಿ ಹೇಳ್ತಿವೆ. ರಾಜ್ಯದಲ್ಲಿ ಸುರಿತಾ ಇರುವಂತಹ ಮಳೆ ಪ್ರವಾಹದ ಭೀತಿಯನ್ನೇ ಹುಟ್ಟಿಸುತ್ತಿದೆ. ನಿರಂತರ ಮಳೆಗೆ ರಾಜ್ಯದ ಬಹುತೇಕ ಡ್ಯಾಂಗಳು ಫುಲ್. ಕೆಆರ್ಎಸ್ ಬಹುತೇಕ ಭರ್ತಿ, ಡ್ಯಾಂನಿಂದ ನೀರು ಬಿಡುಗಡೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಬಂದ್. ರಾಜ್ಯದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಬಹುತೇಕ ಡ್ಯಾಂಗಳು ಭರ್ತಿಯಾಗಿದ್ದು ರೈತರಲ್ಲಿ ಸಂತಸ ಮೂಡಿಸಿದೆ. ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಕೆಆರ್ಎಸ್ ಬಹುತೇಕ ಭರ್ತಿಯಾಗಿದೆ. ಹೀಗಾಗಿ ಕಾವೇರಿ ನದಿಗೆ 15,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನೀರು ಬಿಟ್ಟ ಪರಿಣಾಮ ರಂಗನತಿಟ್ಟು ಪಕ್ಷಿಧಾಮದ ದೋಣಿ ವಿಹಾರ ತಾತ್ಕಾಲಿಕ ಸ್ಥಗಿತಗೊಳಿಸಲಾಗಿದೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಯುವಕ. ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯದಿಂದ ನೀರು ಬಿಟ್ಟ ಕಾರಣ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತೊತ್ತಿಯಲ್ಲಿ ನದಿ ಉಕ್ಕಿ ಹರಿಯುತ್ತಿದೆ. ಜಡಿ ಮಳೆಯ ಮಧ್ಯೆ ಆಹಾರಕ್ಕಾಗಿ ಆನೆ ಪರದಾಟ. ಕೊಡಗಿನ ಜಡಿ ಮಳೆಯ ಮಧ್ಯೆ ಆಹಾರಕ್ಕಾಗಿ ಕಾಡಾನೆಯೊಂದು ಪರದಾಡಿದೆ. ಸೋಮವಾರಪೇಟೆ ತಾಲೂಕಿನ ತಲ್ತರೆ ಶೆಟ್ಟಹಳ್ಳಿಯ ಅಪ್ಪಚ್ಚು ಎಂಬುವರ ಮನೆ ಸಮೀಪ ಬಂದ ಕಾಡಾನೆ ಕೆಲ ಹೊತ್ತು ಮನೆ ಸುತ್ತ ಅಡ್ಡಾಡಿ ಆಹಾರ ಹುಡುಕಾಡಿ ಬಳಿಕ ಕಾಡಿನತ್ತ ಹೊರಟು ಹೋಗಿದೆ. ಕಪಿಲೆಯ ರೌದ್ರಾವತಾರ, ದೇಗುಲ ಮುಳುಗಡೆ. ಮೈಸೂರಿನಲ್ಲಿ ಕಪಿಲಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನಂಜನಗೂಡಿನಲ್ಲಿ ದೇಗುಲಗಳಿಗೂ ನದಿ ನೀರು ಮುತ್ತಿಗೆ ಹಾಕಿದೆ. ಜಲ ದಿಗ್ಬಂಧನದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುತ್ತೂರು ಮಠದ ಗೆಸ್ಟ್ ಹೌಸ್ ಕಟ್ಟಡಗಳಿಗೂ ನದಿ ನೀರು ನುಗ್ಗಿದೆ. ಭದ್ರಯ್ಯ ರೌದ್ರತೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆಯಿಂದ ಭದ್ರೆ ಆರ್ಭಟಿಸುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಿದೆ. ನಾಲೆ ನೀರಿನಿಂದ 3,000ಕ್ಕೂ ಜಮೀನು ಜಲಾವೃತ. ಬೆಳಗಾವಿಯಲ್ಲಿ ಬಳ್ಳಾರಿ ನಾಲೆ ನೀರಿನಿಂದ 3,000ಕ್ಕೂ ಅಧಿಕ ಪ್ರದೇಶ ಜಲಾವೃತವಾಗಿದೆ. 4ರಿಂದ 5 ಬಡಾವಣೆಗಳಲ್ಲೂ ನೀರು ತುಂಬಿದೆ. ಹೊಲ ಗದ್ದೆ ಬೆಳೆಗಳನ್ನ ನಾಲೆ ನೀರು ನುಂಗಿ ಹಾಕಿದೆ. ಸ್ಮಶಾನ ನುಂಗಿ ಹಾಕಿದ ದೂದ್ಗಂಗಾ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ದೂದ್ಗಂಗಾ ನೆರೆ ನೀರು ಸ್ಮಶಾನಕ್ಕೂ ನುಗ್ಗಿದೆ. ಬಂಗಾಲಿ ಬಾಬಾ ದರ್ಗಾ ವಿದ್ಯುತ್ ಕಂಬಗಳು ಮುಳುಗಡೆಯಾಗಿದೆ. ದೂದ್ಗಂಗಾ ನೀರು ಊರಿಗೂ ನುಗ್ಗುವ ಆತಂಕ ಎದುರಾಗಿದೆ. ಡಿಬಿ ಡ್ಯಾಂನಲ್ಲಿ 68 ಟಿಎಂಸಿ ನೀರು ಸಂಗ್ರಹ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. 105.788 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರೋ ಜಲಾಶಯದಲ್ಲಿ ಸದ್ಯ 68.776 ಟಿಎಂಸಿ ನೀರಿನ ಸಂಗ್ರಹವಿದ್ದು ರೈತರ ಮೊಗದಲ್ಲಿ ಮಂದಹಾಸ ಬೀರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.